ಇರಾನ್ ಇಸ್ರೇಲ್ ನಡುವಿನ ದಾಳಿ 10ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿದ್ದು ಪರಮಾಣು ನೆಲೆಗಳನ್ನು ಧ್ವಂಸ ಮಾಡಿದೆ. ಅದರ ಮುಂದಿನ ಪರಿಣಾಮಗಳು ಏನೇನಾಗುತ್ತೆ? ಇರಾನ್ ಪ್ರತಿಕಾರದ ಬಗ್ಗೆ ಮಾತಾಡ್ತಾ ಇದೆ. ನೇರವಾಗಿ ಅಮೆರಿಕ ವಿರುದ್ಧ ಪ್ರತಿಕಾರವನ್ನ ತೀರಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಾನ್ ಇಲ್ಲ. ಹಾಗಾದ್ರೆ ಏನ್ ಮಾಡುತ್ತೆ? ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ವಿಂಗ್ ಕಮಾಂಡರ್ ಭಾಸ್ಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. 10 ದಿನದಿಂದ ನಡೀತಾ ಇರುವಂತ ಇರಾನ್ ಇಸ್ರೇಲ್ ನಡುವಿನ ಯುದ್ಧ, ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಎಲ್ಲರೂ ಅಂದ್ಕೋತಾ ಇದ್ದಿದ್ದು ಈ ಯುದ್ಧ, ಈ ಸಂಘರ್ಷ ನಿಲ್ಲಲಿ ಅಂತ. ಈಗ ಅಮೆರಿಕ ಎಂಟ್ರಿಯಿಂದ ಪರಿಸ್ಥಿತಿ ಇನ್ನಷ್ಟು ತಿಳಿಯಾಯ್ತು ಅಂತ ಅನ್ನಿಸ್ತಾ ಇದೆಯಾ? ಒಂದು ಕಡೆ ಇರಾನ್ ಪ್ರತಿಕಾರದ ಬಗ್ಗೆ ಮಾತಾಡ್ತಾ ಇದೆ, ಇನ್ನೊಂದು ಕಡೆ ಇರೋ ಆತಂಕ 3ನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡತ್ತಾ ಅಂತ. ಇರಾನ್ ಸಪೋರ್ಟಿಗೆ ಯಾವ್ಯಾವ ದೇಶಗಳು ಬರುತ್ತೆ ಅನ್ನೋದ್ರ ಮೇಲೆ ಸಿಚುವೇಶನ್ ನಿರ್ಧಾರ ಆಗತ್ತಾ ಅಂತ ಅನಿಸ್ತಿದ್ಯಾ? ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್ ಈಗ ನೋಡ್ತಾ ಇದ್ರೆ. ಯಾಕೆಂದ್ರೆ ಇರಾನ್ ರೆಜಿಮ್ ಇದೆಯಲ್ಲ, ಅಯತುಲ್ಲಾ ಖಮೇನಿ ರೆಜಿಮ್ ತುಂಬಾ ವೀಕ್ ಪೊಸಿಷನ್ ಬಂದ್ಬಿಟ್ಟಿತ್ತು. ಈ ವೀಕ್ ಪೊಸಿಷನ್ ಅಲ್ಲಿ ನಾವು ಹೇಳ್ತೀವಲ್ಲ, ಒಂದ್ ಇಲಿನೂ ಕೂಡ ಮೂಲೆಗೆ ಹೋದಾಗ ಅಟ್ಯಾಕ್ ಬ್ಯಾಕ್, ಆ ಒಂದಿದು ಇಲ್ಲಿ ನಡೀತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಖಮೇನಿ ಒಳಗಡೆ ಅಂದ್ರೆ ಅವರ ಜನಗಳಿಂದನೂ ಅಪೋಸಿಷನ್ ತುಂಬಾನೇ ಬರ್ತಾ ಇತ್ತು. ಅದ್ ನಾವೆಲ್ಲ ನೋಡ್ತಾ ಇದ್ವಿ. ಆಲ್ಮೋಸ್ಟ್ 2-3 ವರ್ಷದಿಂದ ನಡೀತಾ ಇದೆ. ಅವರು ಅದನ್ನ ಜನಗಳನ್ನ ಒತ್ತಿಟ್ಟು ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಷ್ಟು ವೀಕ್ ಪೊಸಿಷನ್ ಇದ್ದಾಗ ನಾವ್ ಏನು ಮಾಡಕ್ಕಾಗಲ್ಲ ಅಂದಾಗ ಇಸ್ರೇಲ್ ಬೇರೆ ದಾಳಿ ಮಾಡ್ತು. ಯಾಕೆಂದ್ರೆ ಇರಾನ್ ಇಸ್ರೇಲ್ ವಿರುದ್ಧವಾಗಿ ಇಂಡೈರೆಕ್ಟ್ ಆಗಿ ಎಲ್ಲ ಇದು ಮಾಡ್ತಾ ಇದ್ರು. ಸೊ ಈ ಪರಿಸ್ಥಿತಿನಲ್ಲಿ ಇನ್ನೂ ಅವ್ರ ವೀಕ್ನೆಸ್ ಬಂದ್ಬಿಟ್ರು. ಈಗ ಖಮೇನಿ ರೆಜಿಮ್ ಅವ್ರ ಹತ್ರ ನ್ಯೂಕ್ಲಿಯರ್ ಆರ್ಮ್ಸ್ ಪವರ್ ಇದೆ. ಅದನ್ನ ಏನೋ ಫುಲ್ಲಿ ಎಂಪವರ್ಡ್ ಇಲ್ಲದೆ ಇದ್ರು ಆ ನ್ಯೂಕ್ಲಿಯರ್ ಇದನ್ನ ಯೂಸ್ ಮಾಡ್ಬೋದು ಅನ್ನೋ ಒಂದು ಭಯ ಭೀತಿ ಇಡೀ ಪ್ರಪಂಚಕ್ಕೆ ಇತ್ತು. ಅಂದ್ರೆ ಅಮೆರಿಕ, ಇಸ್ರೇಲ್ ಎಲ್ಲರಿಗೂ ಇದ್ದೇ ಇತ್ತು. ಜೊತೆಗೆ ಇದನ್ನ ಈ ಟೆರರಿಸ್ಟ್ ಕೈಗಳಿಗೆ ಸಿಕ್ಕಿದ್ರೆ ಅವ್ರು ಕೊಡೋಕ್ ರೆಡಿ ಆಗ್ಬಿಡ್ತಾರೆ, ಅದ್ ಹೇಗಾರು ಯೂಸ್ ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು. ಆ ಒಂದ್ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ಯಾರನ್ನು ಯಾರು ತಡೆಯಕ್ ಆಗ್ತಿಲ್ಲ. ಈ ಎಲ್ಲಾದ್ನೂ ಯೋಚನೆ ಮಾಡಿ ಇಸ್ರೇಲ್ ಅಟ್ಯಾಕ್ ಶುರು ಮಾಡ್ತು. ಈಗ ಇಸ್ರೇಲ್ಗೂ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಯಾಕಂದ್ರೆ ಅವರು ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ಏನೋ ಫೈಟ್ ಮಾಡ್ತಾರಿಂದ ಅವ್ರಿಗೆ ಶಕ್ತಿ ಇದೆ. ಆದ್ರೆ ಅಮ್ಯುನಿಷನ್ ಅಂದ್ರೆ ಈಗ ಏನೋ ಅವ್ರ ಏರ್ ಡಿಫೆನ್ಸ್ ಗೋಸ್ಕರ ಡೋಮ್ ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ನಾವು ಅಂದ್ಕೊಳ್ತಾ ಫೇಲ್ ಆಗ್ತಾ ಇಲ್ಲ. ಅವ್ರ ಹತ್ರ ಅಮ್ಯುನಿಷನ್ಸ್, ಅವ್ರ ಕೌಂಟರ್ ಮಿಸೈಲ್ಸ್ ಇರುತ್ತಲ್ಲ, ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ್ದು ಕ್ರಿಟಿಕಲ್ ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಅಂತವ್ ಮಾತ್ರ ಡೆಸ್ಟ್ರಾಯ್ ಮಾಡಿ ಉಳಿದವನ್ನ ಹೊರಗಡೆ ಬರಕ್ ಬಿಡ್ತಾ ಇದಾರೆ. ಅದು ಫೇಲ್ಯೂರ್ ಅಲ್ಲ, ಅದು ಇಸ್ರೇಲ್ ನ ಸ್ಟ್ರಾಟಜಿ, ಅದು ಟ್ಯಾಕ್ಟಿಕ್ಸ್ ಅಂಡ್ ಸ್ಟ್ರಾಟಜಿ. ಅದು ಫೇಲ್ ಆಗಿಲ್ಲ. ಅದು ಐರನ್ ಡೋಮ್ ಅದು ಏನಂದ್ರೆ ನಮ್ಮ ಹತ್ರ ಇಷ್ಟೇ ಮಿಸೈಲ್ಸ್ ವಾಪಸ್ ಹೊಡೆಯಕ್ಕಿರೋದಂತ ಅವ್ರಿಗೆ ಗೊತ್ತಿದೆ. ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಅವರು ಕೆಲವನ್ನ ಹೊರಗಡೆ ಬಿಟ್ಕೊಳ್ತಾ ಇದಾರೆ ಅಷ್ಟೇ. ಬಿಟ್ರೆ ಅದು ಫೇಲ್ಯೂರ್ ಸಿಸ್ಟಮ್ ಅಂತೂ ಅಲ್ವೇ ಅಲ್ಲ. ಅದು ಐರನ್ ಡೋಮ್ದು ಫೇಲ್ಯೂರ್ ಅಂತ ಏನ್ ಹೇಳ್ತಾ ಇದ್ರು, ಅದು ಫೇಲ್ಯೂರ್ ಅಲ್ಲ ಅಂತ. ಅದು ಫೇಲ್ಯೂರ್ ಅಲ್ಲ, ಅದು ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್. ಬಟ್ ಏನಂತ ನಿಮ್ಮ ಹತ್ರ ವಾಪಸ್ ಹೊಡೆಯಕ್ಕೆ ಏನೋ ಮಿಸೈಲ್ಸ್ ಕಡಿಮೆ ಇದ್ದಾಗ ಅದನ್ನ ಉಳಿಸ್ಕೊಳ್ತಿರೋ ಬೇರೆ ಇರಾನ್ ಸ್ಟ್ರೆಂತ್ ಏನಿದೆ ಸರ್? ಈಗ ಸದ್ಯ ಸಿಚುವೇಶನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕಳೆದ 9 ದಿನಗಳಿಂದ ನಿರಂತರವಾಗಿ ನಡೀತಾ ಇರೋ ಅಟ್ಯಾಕ್ ಇರಾನ್ ಇಸ್ರೇಲ್ ನಡುವೆ. ಈಗ ಇರಾನ್ ನ ಸಿಚುವೇಶನ್ ಏನಿದೆ? ಅಮೆರಿಕ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕಂತೂ ಇರಾನ್ಗೆ ಸಾಧ್ಯ ಇಲ್ಲ. ಬಟ್ ಅಮೆರಿಕಾದ ಸರ್ಕಲ್ ನಲ್ಲಿ ಯಾವ್ಯಾವ ದೇಶ ಇದೆ, ಈಗ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಬಹುದು ಆ ತರದ ಸಿಚುವೇಶನ್. ಅಮೆರಿಕ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಇರಾನ್ ಕೈಲಿ ಆಗೋದಿಲ್ಲ. ಬಟ್ ಅಮೆರಿಕನ್ ಏರ್ ಬೇಸಸ್ ಅಂದ್ರೆ ಬೇರೆಯವ್ರ ಏರ್ ಬೇಸ್ ನ ಅವ್ರು ಉಪಯೋಗಿಸ್ಕೊಳ್ತಾ ಇದಾರೆ. ಅಮೆರಿಕ ಯಾವತ್ತೂ ತಮ್ಮ ಏರ್ ಬೇಸ್ ಇಂದ ಬಂದ್ಬಿಟ್ಟೆ ಹೊಡಿತಾರೆ ಅಂತ ಏನಿಲ್ಲ. ಈಗ B2 ಮಾತ್ರ ಅವರಿಂದಾನೇ ಜಾಸ್ತಿ, ಅಲ್ಲಿಂದಾನೇ ಇದಾಗಿರೋದು, ಅಮೆರಿಕನೇ ಹೊರಟಿರೋದು. ಬಟ್ ನಾರ್ಮಲ್ ಫೈಟರ್ ಜೆಟ್ಸ್ ಅದಕ್ಕೆ ಇದಕ್ಕೆ ಅಂದಾಗ ಬೇರೆಯವರ ಏರ್ ಸ್ಟ್ರಿಪ್ ಗಳನ್ನ ಅಥವಾ ಏನೋ ಏರ್ ಸ್ಟ್ರಿಪ್ಸ್ ಗಳಂತ ಹೇಳೋಣ, ಅವನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಫೈಟ್ ಮಾಡೋದು. ಇರಾಕ್ ಅಲ್ಲಿ ಇರ್ಬೋದು, ಏನೋ ಕುವೈಟ್ ಅಲ್ಲಿ ಇರ್ಬೋದು, ಎಲ್ಲೇ ಆದ್ರೂ ಸಹಿತ. ಸೊ ಅವರು ಬೇರೆಯವ್ರ ಎಷ್ಟು ಯೂಸ್ ಮಾಡ್ಕೊಂಡೆ ಮಾಡ್ತಿದ್ದು ಅಂತದನ್ನ ಇರಾನ್ ಅಟ್ಯಾಕ್ ಮಾಡಬಹುದು. ಬಟ್ ಅದಕ್ಕಾಗಲೇ ಅವ್ರ ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ. ಬಟ್ ಅದೊಂದನ್ನ ಅವರು ಇರಾನ್ ಅವರು ನಾವು ವಾಪಸ್ ಹೊಡಿಯೋದಕ್ ಆಗಲ್ಲ. ಬಟ್ ಈ ಪರಿಸ್ಥಿತಿನಲ್ಲಿ ಅವ್ರಿಗೆ ಸಪೋರ್ಟ್ ಕೊಡಕ್ಕೂ ಬೇರೆ ದೇಶಗಳು ಹಿಂಜರಿತಾವೆ. ಯಾಕಂದ್ರೆ ಖಮೇನಿ ಇದು ವೀಕ್ ಆಗ್ಬಿಟ್ಟಿದೆ. ಇಂಟರ್ನಲ್ ಸಿಟಿಸನ್ ಸಹಿತ, ಅವರ ಏನೋ ಪ್ರಜೆಗಳು ಸಹಿತ ಅವ್ರಿಗೆ
ತಿರುಗಿ ಬಿದ್ದಿದ್ದಾರೆ. ಓಕೆ. ಎಲ್ಲ ನೋಡಿದ್ರೆ ಈ ಖಮೇನಿ ಹೋದ್ರೆ ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಗೆ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳು ಯೋಚನೆ ಮಾಡ್ತವೆ. ಅವ್ರಿಗೆ ಆಗಲೇ ಬಿದ್ದೋಗ್ತಿರೋ ಇದನ್ನ ನನ್ನ ಅನಿಸಿಕೆ ಸದ್ಯದ ಸಿಚುವೇಶನ್ ಅಲ್ಲಿ ಇರಾನ್ ಸೈಲೆಂಟ್ ಆಗಿ ಕೂರುವಂತ ಪರಿಸ್ಥಿತಿಯಲ್ಲಂತೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಟ್ರಂಪ್ ಹೇಳಿದ್ದಾರೆ ಈಗ ಶಾಂತಿಯ ಸಮಯ ಇದು, ಇರಾನ್ ನ ಒಳಗಡೆ ಶಾಂತಿ ನೆಲೆಸ್ಬೇಕು ಅಂತ. ಬಟ್ ಖಮೇನಿ ಇದ್ರ ಬಗ್ಗೆ ಯಾವ ರೀತಿ ಸ್ಟ್ಯಾಂಡ್ ತಗೋತಾರೆ ಅಂದ್ರೆ ಇದು ಪ್ರತಿಕಾರದ ಸಮಯ ಅಂತ ಖಮೇನಿ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಏನ್ ಸಿಗ್ತಿದೆ. ಸೊ ಇರಾನ್ ಇಷ್ಟಕ್ಕೆ ಸೈಲೆಂಟ್ ಆಗೋ ತರ ಕಾಣಿಸ್ತಿಲ್ಲ. ಖಮೇನಿಗೆ ಏನಾಗಿದೆ ಅಂತಂದ್ರೆ ಅವನಿಗೆ ಉಳಿಗಾಲ ಅನ್ನೋದು ಅಂತ್ಯ ಬಂದಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಖಮೇನಿಗಂತೂ ನನ್ನ ಅಂತ್ಯ ಬಂದಾಗಿದೆ, ನನ್ನ ಅಸಾಸಿನೇಟ್ ಆದ್ರೂ ಮಾಡ್ಬೋದು ಅಥವಾ ಡೆಸ್ಟ್ರಾಯ್ ಮಾಡ್ಬೋದು. ಸೊ ಕೊನೆಗೆ ನಾನು ಸುಮ್ನೆ ಸೋತು ತಲೆ ತಗ್ಸಿಕೊಂಡು ಹೋಗೋ ಬದಲು ನಾನು ಫೈಟ್ ಅಂದ್ರೆ ಇಲ್ ಗೋ ಟು ಎಕ್ಸ್ಟ್ರೀಮ್ ಎಂಡ್ಸ್, ಎಲ್ಲ ಮುಗಿಯೋರ್ಗುನು ಫೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ನೆಕ್ಸ್ಟ್ ಅವ್ರ ಸಕ್ಸೆಸರ್ ಕೂಡ ಅವ್ರಿಗೆ ಆಗ್ಲೇ ಗೊತ್ತು ಮಾಡಿಟ್ಟಿದ್ದಾರೆ, ನನ್ಗೇನಾರು ಆಯ್ತು ಅಂದ್ರೆ ನೀವು ಟೇಕ್ ಓವರ್ ಮಾಡಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಆತ ಕಳ್ಕೊಳ್ಳೋದೇನಿಲ್ಲ, ಹೋಗೋದಂತೂ ಗ್ಯಾರಂಟಿ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲದಕ್ಕೊಂದು ಅಂತ್ಯ ಬಂದೇ ಬರುತ್ತಲ್ವಾ. ಆತಂಗೆ ಅರ್ಥ ಆಗಿರೋದ್ರಿಂದ ಈ ವಿಲ್ ನಾಟ್ ಜಸ್ಟ್ ಕ್ವೈಟ್ಲಿ ಗೋ. ಹೋಗಕ್ ಮುಂಚೆ ಎಷ್ಟು ಡೆಸ್ಟ್ರಾಯ್ ಆಗುತ್ತೋ ಎಷ್ಟು ಡ್ಯಾಮೇಜ್ ಮಾಡಕ್ ಆಗುತ್ತೋ ಮಾಡ್ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಖಮೇನಿ ಯೋಚನೆ ಮಾಡಿ ಆಗ್ಬಿಟ್ಟಿದೆ. ಸೊ ಆ ಒಂದು ಸ್ವಲ್ಪ ಇಡೀ ಪ್ರಪಂಚಕ್ಕೆ ಅಲ್ಲ, ಲೋಕಲ್ ಕಳವಳ ಇಲ್ಲ, ಇನ್ನು ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಎಲ್ಲ ನಾವೆಲ್ಲ ಅನ್ಕೋಬೇಕು ಅಷ್ಟೇ. ಬಿಟ್ರೆ ಯಾವ ದೇಶನು ಬಿದ್ದೋಗ್ತಿರೋ ಖಮೇನಿಗೆ ಸಪೋರ್ಟ್ ಕೊಟ್ಬಿಟ್ಟು ಅವ್ರನ್ನ ಹಾಳು ಮಾಡ್ಕೊಳಕ್ ಹೋಗೋದಿಲ್ಲ. ಅದು ನನ್ನ ಫೋರ್ಡೋ ಪರಮಾಣು ನೆಲೆಗಳ ಮೇಲೆ ಏನ್ ದಾಳಿ ಆಯ್ತು, ಇಸ್ರೇಲ್ ಬಹಳ ಅಡ್ವಾನ್ಸ್ಡ್ ವೆಪನ್ ಗಳನ್ನ ಹೊಂದಿರುವಂತ ದೇಶ, ಆದ್ರೆ ಫೋರ್ಡೋ ಪರಮಾಣು ನೆಲೆ ಮೇಲೆ ದಾಳಿ ಮಾಡೋದಕ್ಕೆ ಮಾತ್ರ ಇಸ್ರೇಲ್ ಸಾಧ್ಯ ಆಗಿಲ್ಲ ಅಂತ. ಈ B2 ಬಾಂಬರ್ ಬಳಸಿ ಅಟ್ಯಾಕ್ ಮಾಡ್ತಾ ಅಮೆರಿಕ ಏನದು ಅಂತ, ಏನದು ಯಾತಕ್ಕೆ ಅಂತ ಅಂದ್ರೆ ಈಗ ಉಳಿದಿರೋದು ಅದು ತುಂಬಾ ಡೀಪ್ ಅಂಡರ್ ಗ್ರೌಂಡ್ ನೆಲೆ. ಅದು ಆಲ್ಮೋಸ್ಟ್ 250 feet ಒಳಗಡೆ ಇರೋದು. ಅಂದ್ರೆ ಅಂದ್ರೆ 25 ಫ್ಲೋರ್, ಅಂದ್ರೆ 25 ಫ್ಲೋರ್ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಥವಾ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದೆಯಲ್ಲ, ಅಷ್ಟು ಆಳಕ್ಕಿದೆ ಅದು. ಅಷ್ಟು ಆಳಕ್ಕೆ ಆಗ್ಬೇಕು ಅಂತ ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ, ದಟ್ ಇಸ್ ಮದರ್ ಆಫ್ ಆಲ್ ಬಾಂಬ್ಸ್ ಅಂತಾರಲ್ಲ, ಈ GBU-57 ಈಗ ಯೂಸ್ ಮಾಡಕ್ಕೆ ಇದ್ ಮಾಡ್ತಾ ಇರೋದು. ಅಮೆರಿಕ ಹತ್ರ ಇರೋ ಏರ್ ಕ್ರಾಫ್ಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ 1 ಕ್ಯಾರಿ ಮಾಡ್ಬೋದು. ಯಾಕಂದ್ರೆ 15 ಟನ್ ದೊಡ್ಡ ಅತಿ ದೊಡ್ಡ ಬಾಂಬ್ ಇದು. ಲೋಡ್ ಆಗಿರೋ ಟ್ರಕ್ ನಷ್ಟು ಭಾರನ ವಿಮಾನ ಎತ್ಕೊಂಡು ಹೋಗ್ಬೇಕಂದ್ರೆ. ಸರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮುಂದಿನ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆಯೇ ಈಗ ಎಲ್ರಿಗೂ ಇರೋದು. ಕಳೆದ 10 ದಿನದಿಂದ ನಡೀತಾ ಇದೆ. ಅಮೆರಿಕ ದಾಳಿಯ ನಂತರ, ಅಮೆರಿಕ ವಾರ್ನ್ ಮಾಡಿದ ನಂತರ ಈಗಲಾದ್ರೂ ಪರಿಸ್ಥಿತಿ ತಿಳಿ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಸಿಚುವೇಶನ್ ಇದೆಯಾ? ಇಸ್ರೇಲ್ ಇರಾನ್ ಮಧ್ಯೆ ತಿಳಿ ಆಗ್ಲೇಬೇಕು. ಯಾಕಂದ್ರೆ ಈ ಖಮೇನಿ ಇದು ಮುಗಿತು ಅಂತ ಅಂದ್ರೆ ಮುಂದೆ ಸ್ವಲ್ಪ ಜನಗಳ ಪರವಾಗಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ನೋಡಿದಾಗ ಇಸ್ರೇಲ್ ಇರಾನ್ ಸ್ವಲ್ಪ ತಿಳಿ ಆಗುತ್ತೆ ಇದೆಲ್ಲ ಆದ್ಮೇಲೆ. ಬಟ್ ಆಗೋದಕ್ ಮುಂಚೆ ಜೋರ ಉರಿಯುತ್ತೆ ಅಂತ ದೀಪ ಅಂದ್ರೆ ದೀಪ ಒಳ್ಳೆ ಮಾತಾಯ್ತದು, ದೀಪ ಅಲ್ಲ ಇದು ಹೊಲಸಿದ್ದು. ಅದ್ ಜಾಸ್ತಿನೇ ಉರಿಯುತ್ತೆ. ಅಂದ್ರೆ ಜಾಸ್ತಿ ಎಷ್ಟು ಅವ್ರ ಹತ್ರ ವೆಪನ್ಸ್ ಇದೆ, ಮಿಸೈಲ್ಸ್ ಇದೆ, ಖಾಲಿ ಆಗೋವರ್ಗುನು ಹೊಡೆದಾಡ್ತದೆ. ಆ ಟೈಮಲ್ಲಿ ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ. ಬಟ್ ಅಷ್ಟು ಬೇಗದಲ್ಲಿ ಇವ್ರು ಐರನ್ ಡೋಮ್ಗೆ ಸಾಕಷ್ಟು ಮಿಸೈಲ್ ಸಪ್ಲೈ ಮಾಡಿದ್ರೆ ಅದು ಕೌಂಟರ್ ಮಾಡೋಕ್ಕೂ ಕಷ್ಟ ಆಗ್ಲಿಕ್ಕಿಲ್ಲ. ಬಟ್ ಯಾವ್ದೇ ಇರಾನ್ ಹತ್ರ ಇವಾಗ ಸಾಕಷ್ಟು ಮಿಸೈಲ್ಸ್ ಖಾಲಿ ಆಗಿದಾವೆ, ಸ್ವಲ್ಪ ಉಳಿದಿರ್ಬೇಕು. ಆದ್ರಿಂದ ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ. ಯಾವ ದೇಶಗಳು ಈ ಸಮಯದಲ್ಲಿ ಬರೀ ಮಾತನ್ನ ಸಪೋರ್ಟ್ ಕೊಡೋದೇ ಬಿಟ್ರೆ, ಯಾರನ್ನು ಎಲ್ಲ ಬಿಟ್ಬಿಟ್ಟು ನಾವು ಸಪೋರ್ಟ್ ಕೊಡ್ತೀವಿ ಇರಾನ್ಗೆ ಅಂತ ಹೋದ್ರೆ ಅವ್ರ ದೇಶಗಳು ಕೆಡ್ತವೆ ಬಿಟ್ರೆ ಅವ್ರ ಒಳಗಡೆಯವರು ಸಪೋರ್ಟ್ ಮಾಡಲ್ಲ. ಅದು ಫುಲಿಶ್ ಡಿಸಿಷನ್ ಆಗ್ಬಿಡುತ್ತೆ. ಅಂತವ್ರು ಯಾರ ಮೂರ್ಖ ಡಿಸಿಷನ್ ಕೊಡೋ ಯಾವ್ದಾರ ಒಂದ್ ದೇಶ ಇದ್ರೆ ಆದ್ರೂ ಆಗ್ಬಹುದು. ಬಿಟ್ರೆ ಈಗೇನ್ ಭಯ ಇದೆ, ರಷ್ಯಾ ಚೀನಾದಂತ ದೇಶಗಳು ಇರಾನ್ ಬೆಂಬಲಕ್ಕೆ ಬಂದ್ಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಆತರ ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಲ್ಲ, ಅವರು ರಷ್ಯಾದವರು ಅಷ್ಟೊಂದು ಇದೆಲ್ಲ, ಚೈನಾದವರು ಈಗ ಅದಕ್ಕೆಲ್ಲ ಬಂದ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮುಳುಗ್ತಾ ಇರೋ ಹಡಗಿಗೆ ಯಾಕೆ ಬಂದ್ಬಿಟ್ಟು ನಾನು ಉಳಿಸ್ತೀನಿ ಅಂತ ಬರ್ತಾರೆ. ಅದು ಮುಳುಗ್ತಾ ಇರೋದು ಜಡ್ ಹಿಡ್ದೋಗಿರೋ ಒಂದು ಅಂದ್ರೆ ರಸ್ ಹಿಡ್ದೋಗಿದೆ ಅಂತಲ್ಲ, ಅಂತ ಒಂದು ಹಡಗು ಮುಳುಗ್ತಾ ಇದೆ. ಅಂದ್ರೆ ಖಮೇನಿ ಸರ್ಕಾರನ ಅಥವಾ ಖಮೇನಿ ರೆಜಿಮ್ ನ ಒಂದು ಮುಳುಗ್ತಾ ಇರೋ
ಹಡಗು. ಅದಕ್ಕೆ ರಷ್ಯಾ ಬಂತಾನೆ ಏನ್ ಮಾಡುತ್ತೆ, ಚೈನಾ ಬಂತಾನೆ ಏನ್ ಮಾಡುತ್ತೆ, ಬಂದು ಅವ್ರ್ಯಾಕ್ ತಲೆ ಕೆಡ್ಸ್ಕೊಳ್ತಾರೆ, ಅವ್ರಿಗೇನು ಸಿಗೋದಿಲ್ಲ. ಎಸ್ ಸರ್. ಸೊ ದೇ ವಿಲ್ ಬಿ ಬ್ಯಾಲೆನ್ಸ್. ರಷ್ಯಾ ಯಾಕೆ ಬರೋದಂತಂದ್ರೆ ಯುಕ್ರೇನ್ ಆಗ್ಲೇ ಅವ್ರಿಗೆ ಹೋರಾಟ ನಡೀತಾ ಇದೆ. Okay. ಚೈನಾದವ್ರು ಸದ್ಯ ಅವ್ರ ಎಕನಾಮಿಕ್ ಬ್ಯಾಟಲ್ ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಓಕೆ. ಆದ್ರಿಂದ ಯಾರು ಎಲ್ಲರ ಯೋಚನೆ ಮಾಡೋ ಎಕ್ಸ್ಪೆಕ್ಟೇಷನ್ ಇರೋದು ಎರಡು ದೇಶಗಳ ನಡುವಿನ ಯುದ್ಧ ನಿಲ್ಲಲಿ ಅಂತ. ಮತ್ತೊಂದು ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ, ನಮಗೇನು ಅನ್ನೋ ತರನೂ ಇಲ್ಲ. ಅದರ ನೇರವಾದ ಪರಿಣಾಮ ಎಲ್ಲ ದೇಶಗಳ ಮೇಲೂ ಕೂಡ ಬಿದ್ದೇ ಬೀಳುತ್ತೆ. ಹಾಗಾಗಿ ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.